ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಜಾತ್ಯತೀತ ಜನತಾದಳ ಪಕ್ಷದ ಕಲಬುರಗಿ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿ ಪ್ರಥಮ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸುತ್ತಿರುವ ಶ್ರೀ ಬಾಲರಾಜ್ ಗುತ್ತೇದಾರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬಹಳ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಬುಧವಾರ ಸಮಾರಂಭದಲ್ಲಿ ಮೊದಲಿಗೆ ಜ್ಯೋತಿ ಬೆಳಗಿಸಿ ನಂತರ ರಾಜ್ಯ ನೂತನ ಕಾರ್ಯಾಧ್ಯಕ್ಷ, ಕಾರ್ಯದರ್ಶಿ, ಜಿಲ್ಲಾ ನೂತನ ಅಧ್ಯಕ್ಷರ ಅಭಿನಂದನಾ ಸಮಾರಂಭದ ಸನ್ಮಾನವನ್ನ ಸ್ವೀಕರಿಸಿದ್ರು. ನಂತರ ಬಾಲರಾಜ್ ಗುತ್ತೇದಾರ್ ಮಾತನಾಡಿ, ನಗರದಲ್ಲಿರುವ ನಿಷ್ಠಾವಂತ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲೆಯಲ್ಲಿ ಸಂಘಟನೆಯನ್ನ ಬಲಪಡಿಸುವುದಾಗಿ ತಿಳಿಸಿದರು. ವರದಿ ವಿಠಲ್ ಎಂಎ ಪೂಜಾರಿ, ನ್ಯೂಸ್ 26 ಕನ್ನಡ, ಕಲಬುರಗಿ. ಒಂದು ಸ್ವಾಗತ ಸಮಾರಂಭದ ದೀಪ ಬೆಳಗುವುದರಲ್ಲಿ ಆ ಒಂದು ಸ್ವಾಗತ ಸಮಾರಂಭದ ಈ ದೀಪದ ಬೆಳಕು ಈ ಜಿಲ್ಲೆಯನ್ನ ಕರ್ತಕ್ಕೆ ನಾವನ್ನು ಎಲ್ಲರೂ ಕಲ್ಪನೆ ಆನಂದ ಚಂದ್ರ ಪರವಾಗಿ ಸನ್ಮಾನ ಮಾಡಿದ್ದಾರೆ. ನಮ್ಮಲ್ಲೇ ಕೂಡ ತಾವು ನಮ್ಮ ಮೂರು ಜನರ ಮೇಲೂ ಕೂಡ ಇವತ್ತಿರ್ತಂತ ನಿಮ್ಮ ಈ ಪ್ರೀತಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಬಯಸ್ತಾ ಇದ್ದೀನಿ. ಇವತ್ತು ಪಕ್ಷ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನ ನಮ್ಮನ್ನ ಕೊಟ್ಟಿದೆ. ವಿಶೇಷವಾಗಿ ಇದರಲ್ಲಿ ಈ ಭಾಗದಲ್ಲಿ ಇವತ್ತು ಮೊನ್ನೆ ತಾನೇ ಚುನಾವಣೆಯಲ್ಲಿ ಕೇವಲ ಅಲ್ಪ ಮತಗಳಿಂದ ಮಾತ್ರ ದೇವೇಗೌಡರ ನೇತೃತ್ವ ಕೆಲಸವನ್ನು ಮೆಚ್ಚಿ ನಮ್ಮ ಜೋರಿಗೆ ಇವತ್ತು ಏನು ಸ್ವಲ್ಪ ಮತಗಳಿಂದ ಇವತ್ತು ನಾವು ಸೋಲನ್ನು ಕಂಡಿದ್ದೀವಿ. JDS ಪಕ್ಷ ಎಲ್ಲಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಈ ಭಾಗದಲ್ಲಿ ಈಗ ಬಹಳಷ್ಟು ಜನ ಕೇಳ್ತಾರೆ. ಅದಕ್ಕೆ ಇವತ್ತು ಸವಾಲ ರೀತಿಯಾಗಿ ನಾವು ಇವತ್ತು ಸ್ವೀಕಾರ ಮಾಡ್ತಾ ಇದ್ದೀವಿ. ಪಕ್ಷದ ಸಂಘಟನೆಗೆ ನಾವು ಜಂಬ ಪಡ್ಕೋತಾ ಇಲ್ಲ. ನಾವೊಂದು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ, ಕಾರ್ಯಕರ್ತನಾಗಿ ನಿಮ್ಮ ಮನೆ ಬಾಗಿಲುಗಳಿಗೆ ಬಂದು ನಾವು ನಮ್ಮ ಪಕ್ಷದ ಸಂಘಟನೆಯನ್ನು ಗಟ್ಟಿ ಮಾಡ್ತೀವಿ ಎಂಬ ಮಾತನ್ನು ಇವತ್ತಿನ ದಿನ ವ್ಯಕ್ತಪಡಿಸ್ತಾ ಇದ್ದೀವಿ. ಹಿರಿಯರಾಗಿರುವಂಥ ಶ್ರೀ ಸನ್ಮಾನ್ಯ ಅಶೋಕ್ ಗುತ್ತೇದಾರ್ ಅವರಿಗೆ ವಿಶೇಷವಾದಂತಹ ಸ್ವಾಗತ ಸಮಾರಂಭದ ಮೂಲಕ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಇದ್ದಾರೆ. ನಿಮ್ಮ ಹಾರೈಕೆ, ಪ್ರೀತಿ ಸದಾ ಇಷ್ಟೇ ಹಾರೈಸಿ ನಿಮ್ಮೆಲ್ಲಕ್ಕೆ ಮತ್ತೆ ಮೊದಲನೇದಾಗಿ ನಮ್ಮನ್ನ ಜವಾಬ್ದಾರಿ ಸ್ಥಾನ ಅಂತ ನನ್ನ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಅಪ್ಪಾಜಿ ಅವರಾಗಿರ್ಬೋದು, ಕುಮಾರಸ್ವಾಮಿ ರಾಜ್ಯದ ಅಧ್ಯಕ್ಷರಾಗಿರ್ಬೋದು, ಕುಮಾರಸ್ವಾಮಿ ಕೋರ್ ಕಮಿಟಿಯ ಅಧ್ಯಕ್ಷರಾದ ಸದಸ್ಯರಾದ ನಮ್ಮ ಎಲ್ಲರಿಗೂ ಕೂಡ ಒಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ, ಯಾಕೆಂದರೆ JDS ಪಕ್ಷ ಬಹಳ ಒಂದು ಎಲ್ಲೋ ಇದೆ ಅಂತ ಜನರಲ್ಲಿ ಒಂದು ಭಾವನೆಗಳನ್ನು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.